ಹಲೋ ಫ್ರೆಂಡ್ಸ್, ನಾಳೆ ಅಂದರೆ ಡಿಸೆಂಬರ್ 29ಕ್ಕೆ ದರ್ಶನ್ ಅವರ ಕಾಟೇರ ಸಿನಿಮಾ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ಆದರೆ ಕರ್ನಾಟಕದಲ್ಲೇ ದರ್ಶನ್ ಅವರ ಕಾಟೇರ ಸಿನಿಮಾಗೆ ಥಿಯೇಟರ್ಗಳ ಇಶ್ಯೂ ಹಾಗೆ ಶೋಗಳ ಇಶ್ಯೂ ಆಗ್ತಾ ಇದೆ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾಗೆ ನರ್ತಕಿ ಸೇರಿದಂತೆ ಕೆಲವು ಮೇನ್ ಥಿಯೇಟರ್ಗಳಲ್ಲಿ ಶೋಗಳು ಹಾಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ. ಹೀಗಾಗಿನೇ ಸಾಕಷ್ಟು ಜನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಟೇರ ಸಿನಿಮಾದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕಾಟೇರ ಸಿನಿಮಾಗೆ ಥಿಯೇಟರ್ಗಳು ಸಿಗದೆ ಇರೋದಕ್ಕೆ, ಶೋಗಳು ಸಿಗದೆ ಇರೋದಕ್ಕೆ ಒಂದು ಕಾರಣ ಇದೆ. ಅದೇನು ಅಂದ್ರೆ ಇತ್ತೀಚೆಗಷ್ಟೇ ಪ್ರಭಾಸ್ ಅವರ ಸಲಾರ್ ಸಿನಿಮಾ ರಿಲೀಸ್ ಆಗಿ ಬಹುತೇಕ ಎಲ್ಲಾ ಮೇನ್ ಥಿಯೇಟರ್ಗಳಲ್ಲಿ ಸಲಾರ್ ಸಿನಿಮಾವೇ ರನ್ ಆಗ್ತಾ ಇದೆ. ಹೀಗಾಗಿನೇ ದರ್ಶನ್ ಅವರ ಕಾಟೇರ ಸಿನಿಮಾಗೆ ಥಿಯೇಟರ್ಗಳು ಶೋಗಳು ಸಿಗ್ತಿಲ್ಲ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾ ಇದೆ. ಕಾಟೇರ ಸಿನಿಮಾ ರಿಲೀಸ್ ಆಗಿ ಆಡಿಯನ್ಸ್ ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡ್ರೆ ಇನ್ನೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಪ್ರಭಾಸ್ ಅವರ ಸಲಾರ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಗಿ ಕನ್ನಡವನ್ನ ಹೊರತುಪಡಿಸಿ ಬೇರೆ ಭಾಷೆಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡಿತ್ತು. ಆದರೆ ಕನ್ನಡದ ಆಡಿಯನ್ಸ್ಗಳು ಸಲಾರ್ ಸಿನಿಮಾಗೆ ಮಿಕ್ಸ್ಡ್ ಒಪಿನಿಯನ್ ಅನ್ನ ನೀಡಿದ್ರು. ಯಾಕಂದ್ರೆ ಸಲಾರ್ ಸಿನಿಮಾ ಉಗ್ರಂ ಸಿನಿಮಾದ ರೀಮೇಕ್ ಆಗಿರೋದ್ರಿಂದ ಉಗ್ರಂ 2 ಉಗ್ರಂನ ಅಪ್ಡೇಟ್ ವರ್ಷನ್ ಅನ್ನೋ ಬಗ್ಗೆ ಸಾಕಷ್ಟು ಜನ ಸಲಾರ್ ಸಿನಿಮಾದ ಬಗ್ಗೆ ತಮ್ಮ ಒಪಿನಿಯನ್ ಅನ್ನ ತಿಳಿಸಿದ್ರು. ಇನ್ನು ಮತ್ತೊಂದು ಕಡೆ ದರ್ಶನ್ ಅವರ ಕಾಟೇರ ಸಿನಿಮಾದ ಮೇಲೂ ಕೂಡ ಅಭಿಮಾನಿಗಳಿಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಗಳಿವೆ. ಒಂದು ವೇಳೆ ಕಾಟೇರ ಸಿನಿಮಾ ಕಾಂತಾರ ಸಿನಿಮಾದ ರೀತಿಯಲ್ಲೇ ನಮ್ಮ ಮಣ್ಣಿನ ಕಥೆಯ ಆಧಾರಿತ ಸಿನಿಮಾವಾಗಿದ್ರೆ, ಸಿನಿಮಾ ಬೇರೆ ಲೆವೆಲ್ನಲ್ಲೇ ಇದ್ರೆ ಖಂಡಿತ ಕಾಮನ್ ಆಡಿಯನ್ಸ್ಗಳು ಕೂಡ ಕಾಟೇರ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ. ಹೌದು ಫ್ರೆಂಡ್ಸ್, ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಏನು ರಿಲೀಸ್ ಆಗಿರಲಿಲ್ಲ, ನಾರ್ಮಲ್ ಸಿನಿಮಾದ ರೀತಿಯಲ್ಲೇ ರಿಲೀಸ್ ಆಯಿತು. ಆದರೆ ಕನ್ನಡದ ಆಡಿಯನ್ಸ್ಗಳು ಆ ಸಿನಿಮಾಗೆ ಕೊಟ್ಟಂತಹ ರೆಸ್ಪಾನ್ಸ್ ಯಾವ ಮಟ್ಟಕ್ಕೆ ಇತ್ತು ಅಂದರೆ ಆ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಯಿತು. ಇನ್ನು ಈಗ ಕಾಟೇರ ಸಿನಿಮಾವು ಕೂಡ ನಮ್ಮ ಮಣ್ಣಿನ ಕಥೆಯ ಆಧಾರಿತ ಸಿನಿಮಾ ಆಗಿರೋದ್ರಿಂದ ಈ ಒಂದು ಸಿನಿಮಾಗೂ ಕೂಡ ಆಡಿಯನ್ಸ್ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಬಂದರೆ ಖಂಡಿತ ಕಾಟೇರ ಸಿನಿಮಾವು ಕೂಡ ಬೇರೆ ಲೆವೆಲ್ಗೆ ಹೋಗುತ್ತೆ. ಇನ್ನು ಈಗಾಗಲೇ ಕಾಟೇರ ಸಿನಿಮಾದಿಂದ 4 ಸಾಂಗ್ಗಳು ರಿಲೀಸ್ ಆಗಿದ್ದು ಆಡಿಯನ್ಸ್ಗಳಿಂದ ಮಿಕ್ಸ್ಡ್ ಒಪಿನಿಯನ್ ಅನ್ನ ಪಡೆದುಕೊಂಡಿದ್ರೆ, ಮತ್ತೊಂದು ಕಡೆ ಕಾಟೇರ ಸಿನಿಮಾದ ಟ್ರೈಲರ್ಗೆ ಬೇರೆ ಭಾಷೆಗಳಿಂದಲೂ ಕೂಡ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಸದ್ಯಕ್ಕೀಗ ಕರ್ನಾಟಕದಲ್ಲಿ ಕಾಟೇರ ಸಿನಿಮಾಗೆ ಥಿಯೇಟರ್ಗಳ ಇಶ್ಯೂ ಹಾಗೆ ಶೋಗಳ ಇಶ್ಯೂ ಇದೆ. ಆಡಿಯನ್ಸ್ಗಳಿಂದ ಕಾಟೇರ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಬಂದ್ರೆ ಖಂಡಿತ ಕಾಟೇರ ಸಿನಿಮಾ ಇನ್ನೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗುತ್ತೆ, ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾವಾಗೂ ಕೂಡ ರಿಲೀಸ್ ಆಗುತ್ತೆ. ಇನ್ನು ರಾತ್ರಿ 12 ಗಂಟೆಯಿಂದಲೇ ಕಾಟೇರ ಸಿನಿಮಾದ ಫ್ಯಾನ್ಸ್ ಶೋಗಳು ಕೂಡ ಶುರುವಾಗಲಿದ್ದು ನಾಳೆ ಕಾಟೇರ ಸಿನಿಮಾ ಬಹುತೇಕ ಎಲ್ಲ ಥಿಯೇಟರ್ಗಳಲ್ಲಿ ರಾರಾಜಿಸಲಿದೆ. ಇನ್ನು ನೀವು ಕೂಡ ದರ್ಶನ್ ಅವರ ಕಾಟೇರ ಸಿನಿಮಾವನ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ವೇಟಿಂಗ್ ಫಾರ್ ಕಾಟೇರ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.